ಹಾಸನದ ಕಲ್ಕೆರೆಯ ಬಳಿ ನಿಗೂಢವಾಗಿ ನಾಪತ್ತೆಯಾಗಿದ್ದಂತಹ ಮಹಿಳೆ ಈಗಾಗಲೇ ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿ ಪತ್ತೆಯಾಗಿದ್ದಾಳೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮೇಜರ್ ಟ್ವಿಸ್ಟ್ ಸಿಗುವಂತಹ ಲಕ್ಷಣಗಳು ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ಏನು ಡೇವಿಡ್ ಮನೆಯಲ್ಲಿ ಅಂದರೆ ಉತ್ತರ ಪ್ರದೇಶ ಮೂಲದ ಡೇವಿಡ್ ಮನೆಯಲ್ಲಿ ಈಗಾಗಲೇ ಈಕೆ ಸಿಕ್ಕಿಬಿದ್ದಿದ್ದಾಳೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಬಾಡಿಗೆ ಮನೆಯಲ್ಲಿದ್ದಂತಹ ಡೇವಿಡ್ ಏನು ಪ್ರಿಯಾಂಕಾ ಜೊತೆ ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಬೇಲೂರು ಪೊಲೀಸರು ಮತ್ತು ಹಾಸನ ಪೊಲೀಸರು ಏನಿದ್ದಾರೆ ಅವರ ಇಬ್ಬರ ಜಂಟಿ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಅವರಿಬ್ಬರನ್ನು ಕೂಡ ಹಾಸನದ ಏನು ಗ್ರಾಮಾಂತರ ಪೊಲೀಸರು ಈಗಾಗಲೇ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಒಂದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಟ್ವಿಸ್ಟ್ಗಳು ಕೂಡ ಅಂದರೆ TV5ಗೆ ಒಂದಿಷ್ಟು ಮಾಹಿತಿ ಲಭ್ಯವಾಗಿದೆ. ಯಾವ ಮಾಹಿತಿ ಅಂತಂದರೆ ಆಕೆ ಬಸ್ನಲ್ಲಿ ಬಂದಳು, ಕರೆ ಮಾಡಿದ್ಲು, ಜೊತೆಗೆ ನಾನು ಇನ್ನೇನೋ ಬಸ್ ಹತ್ತಿದ್ದೀನಿ ಅನ್ನುವ ಸುಳ್ಳು ಮಾಹಿತಿಯನ್ನು ಅವರ ಪೋಷಕರಿಗೆ ಅಂದರೆ ಅವರ ಸಂಬಂಧಿಕರಿಗೆ ತಿಳಿಸಿರ್ತಾರೆ. ಆದರೆ ಪೊಲೀಸರು ಹೇಳೋ ಪ್ರಕಾರ ಏನು ಡೇವಿಡ್ಡೇ ಕೂಡ ಆಕೆಯನ್ನು ಬಂದು ಬೈಕ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ TV5ಗೆ ಸಿಕ್ಕಿರುವಂಥದ್ದು. ಅಲ್ಲಿ ಕಲ್ಕೆರೆಯ ಬಳಿ ಏನು ನಿರ್ಜಲ ಪ್ರದೇಶ ಅಂದರೆ ಒಂದಿಷ್ಟು ಕುರುಚಲು ಅರಣ್ಯ ಪ್ರದೇಶ ಇದೆ. ಅಲ್ಲಿ ಆಕೆ ಏನಾದರೂ ಬಟ್ಟೆಯನ್ನು ಬದಲಾಯಿಸಿ ಹುಟ್ಟಿದಂತಹ ಬಟ್ಟೆಯನ್ನು ಕೆರೆಯಲ್ಲಿ ಎಸ್ತು ಹೋಗಿರುವಂಥದ್ದು. ಹಾಗಾಗಿ ಅಲ್ಲಿಂದ ನೇರವಾಗಿ ಬೈಕ್ನಲ್ಲಿ ಕುಣಿಗಲ್ನತ್ತ ಹೋಗಿರುವಂತಹ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಇವತ್ತೇನಾದರೂ ಒಂದು ದಿನ ಆಕೆ ಮತ್ತು ಏನು ಡೇವಿಡ್ ಇಬ್ಬರು ಸಿಗಲಿಲ್ಲ ಅಂತ ಅಂದಿದ್ರೆ ಅವರು ಬಹುತೇಕ ಉತ್ತರ ಪ್ರದೇಶದ ಕಡೆ ಹೊರಟಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅಂದರೆ ಈಗ ಪೊಲೀಸರು ನಿನ್ನೆ ತಡರಾತ್ರಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಒಂದಿಷ್ಟು ವಿಚಾರಣೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಸಾಕಷ್ಟು ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಕೂಡ ಸಿಗ್ತಾ ಇರುವಂಥದ್ದು. ನಿನ್ನೆ ಏನು ಮಹಿಳೆ ಕೊಲೆ ಆಗಿದೆಯಾ ಈ ರೀತಿಯಾದಂತಹ ಹಲವಾರು ಆರೋಪಗಳು ಕೇಳಿ ಬಂದಿದ್ದು. ಒಡವೆ ಏನಾದರೂ ದೋಚಲಿಕ್ಕೆ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ರ ಅನ್ನುವ ಆರೋಪವನ್ನು ಕೂಡ ಸಂಬಂಧಿಕರು ಮಾಡ್ತಾಯಿದ್ರು. ಆದರೆ ಈಗ ಮೇಜರ್ ಟ್ವಿಸ್ಟ್ ಕೂಡ ಈಗಾಗಲೇ ಈ ಪ್ರಕರಣಕ್ಕೆ ಸಿಕ್ಕಿರುವಂಥದ್ದು. ಹೆಚ್ಚಿನ ವಿಚಾರಣೆಯನ್ನು ಕೂಡ ಈಗಾಗಲೇ ಹಾಸನ ಪೊಲೀಸರು DYSP ಗಂಗಾಧರಪ್ಪ ಅವರ ನೇತೃತ್ವದಲ್ಲಿ ಈಗಾಗಲೇ ಮಾಡ್ತಾ ಇರುವಂಥದ್ದು. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ಇಂದ ಏನು ಕಲ್ಕೆರೆಯ ಬಳಿ ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.